ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75ನೇ ಹುಟ್ಟುಹಬ್ಬದ ಸಂಭ್ರಮ ಇವತ್ತು. 13 ವರ್ಷಗಳ ಕಾಲ ಗುಜರಾತ್ನ ಮುಖ್ಯಮಂತ್ರಿ, 11 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿ. ಇನ್ಯಾವ ರಾಜಕಾರಣಿಗೂ ಸಾಧ್ಯವಾಗದೇ ಇರುವಂಥ ಸಾಧನೆಯೊಂದು, ಪೊಲಿಟಿಕಲ್ ಸಾಧನೆಯೊಂದು ಡೆಫಿನೆಟ್ಲಿ ನರೇಂದ್ರ ಮೋದಿ ಅವರಿಂದ ಆಗಿದೆ. ಆಡಳಿತದಿಂದ ದೇಶಕ್ಕೆ ದಕ್ಕಿದ್ದೇನು ಅನ್ನುವುದರ ಚರ್ಚೆ ನಾವು ಮಾಡ್ತಾ ಇದ್ದೀವಿ. ಸಿ ಕೆ ರಾಮಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ರಾಮಮೂರ್ತಿ ಅವರೇ, ಕಂಪೇರ್ ಮಾಡಬಹುದಾದ ಇನ್ನೊಬ್ಬ ನಾಯಕ ಭಾರತದಲ್ಲಿ ಇಲ್ಲ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಇವರಿಗೆ ಹೋಲಿಸಬಹುದಾದ ಇನ್ನೊಬ್ಬ ನಾಯಕ ಸದ್ಯಕ್ಕೆ ಭಾರತದಲ್ಲಿ ಇಲ್ಲ. ಹಾಗಂತ 11 ವರ್ಷಗಳ ಕಾಲವು ಸಾಧನೆಯ ಪ್ರಯಾಣವೂ ಅನ್ನೋದನ್ನು ಒಪ್ಕೊಳ್ಳೋದಕ್ಕೂ ನಾವು ತಯಾರಿಲ್ಲ. ಅಲ್ಲ, ಒಂದು ಬಿಡಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಈ 75 ವರ್ಷದಲ್ಲಿ ನರೇಂದ್ರ ಮೋದಿಯವರವರು ಮಾಡಿದಂಥ ಸಾಧನೆಗಳನ್ನು ನಾವು ಇಡೀ ಜಗತ್ತು ನೋಡ್ತಾ ಇದೆ. ಯಾವುದೋ ಒಬ್ಬರು ಹೇಳ್ತಾರೆ ಕಾಂಗ್ರೆಸ್ಸಲ್ಲಿ ಯಾವುದೋ ನೋಟ್ ಬ್ಯಾನ್ ಅಂತ, ಬೇರೆ ಬೇರೆ ವಿಷಯದಲ್ಲಿ ಯಾವುದಕ್ಕೋಸ್ಕರ ನೋಟ್ ಬ್ಯಾನ್ ಆಯಿತು ಅಂತ ಒಂದು ರಿಪೋರ್ಟ್ ಕೂಡ ಇದೆ. ಆದರೆ ಈ ಒಂದು ವಯಸ್ಸಲ್ಲಿ ಇಡೀ ದೇಶ ಕಳೆದ 24 ವರ್ಷ ಮೂರು ಸಲ ಗುಜರಾತ್ನ ಮುಖ್ಯಮಂತ್ರಿಗಳು, 11 ವರ್ಷ ದೇಶದ ಪ್ರಧಾನಿಯಾಗಿ ಒಂದು ಕಳಂಕರಹಿತವಾಗಿ, ಇದುವರೆಗೆ ಒಬ್ಬ ಕಳಂಕರಹಿತವಾಗಿ ಇವತ್ತು ಇಡೀ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ ಅಂದರೆ ಅದು ನರೇಂದ್ರ ಮೋದಿ ಒಬ್ಬರೇ, ಒಂದು ಬೇರೆ ಇನ್ಯಾರ ಕೈಲಿ ಆಗ್ತಿಲ್ಲ, ಆಗಲ್ಲ ಮುಂದಕ್ಕೂ. ನಮ್ಮ ಪಕ್ಷದಲ್ಲೇ ಮುಂದೆ ಒಬ್ಬ ನಾಯಕ ಬಂತು ಅಂದರೆ ಏನು ಆಗ್ಬೋದಪ್ಪ ಅಂತ ಪರಿಸ್ಥಿತಿ ಆಗುತ್ತೆ. ಯಾಕೆ ಅಂತಂದರೆ ಅವ್ರು ಮಾಡಿರುವಂಥ ಏನು ಕೆಲಸಗಳಿದೆ, ಎಷ್ಟು ನೋವುಗಳಾಗಿದೆ, ಹಿಂದೆ ಅವಮಾನಗಳಾಗಿದೆ, ಎಷ್ಟು ಗುಜರಾತಲ್ಲಿ ಆಗಿರುವಂಥ ಬೇರೆ ಬೇರೆ ಒಂದು ಕಮ್ಯುನಿಟಿಗಳ ಬಗ್ಗೆ ಆ ಮನುಷ್ಯ ಎದ್ದು ನಿಂತ್ಕೊಂಡು ಇವತ್ತು ಸಣ್ಣ ಪ್ರಮಾಣದಲ್ಲಿ, ಯಾಕೆಂದರೆ ಒಬ್ಬ ಟೀ ಮಾರುವಂಥ ರೈಲ್ವೆ ಸ್ಟೇಷನಲ್ಲಿ ಒಂದು ಟೀ ಮಾರಿ ಸಣ್ಣ ಬಾಲಕ ಇವತ್ತು ಈ ಲೆವೆಲ್ಗೆ ಹೋಗ್ತಾರೆ ಅಂತಂದರೆ ಯಾರು ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಅದು ನಾವೇನು ಕೊಂಡಿದ್ವಿ, ಗಾಂಧಿ ಪರಿವಾರ ನಾವು ಇಡೀ ಅದು ಬಿಟ್ಟು ಬೇರೆ ನಮಗೇನು ಕಲ್ಪನೆ ಬೇರೆ ಅವ್ರಿಗಿಲ್ಲ ದೇಶದಲ್ಲಿ. ಇಡೀ ದೇಶದಲ್ಲಿ ನೆಹರುವಿಂದ ಹಿಡಿದು ರಾಹುಲ್ ಗಾಂಧಿ ತನಕ ಗಾಂಧಿ ಪರಿವಾರಗಳು ಇವತ್ತು ಪ್ರತಿಯೊಂದು ಕೂಡ ಈ ದೇಶದಲ್ಲಿ ಚುಕ್ಕಾಣಿ ಹಿಡಿಯೋರು ಅವ್ರಿಗೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದು ಬಿಟ್ಟರೆ ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ದೇಶನ 11 ವರ್ಷ ಇವತ್ತು ಯಾವುದೇ ಕಳಂಕರಹಿತ ಇಡೀ ಕ್ಯಾಬಿನೆಟ್ಟಲ್ಲಿ ಮಾಡಿದ್ದಾರೆ ಅಂತಂದರೆ ಅದು ಒಳ್ಳೆ ನರೇಂದ್ರ ಮೋದಿ ಮಾಡಿದ್ರೆ ಬೇರೆ ಯಾವ ಸಾಧ್ಯ ಇಲ್ಲ. ಆದರೆ ನಟರಾಜರು ಹೇಳ್ತಾ ಇದ್ವಿ, ಇವಾಗ ನಾವು ಎಲ್ಲ ಕೇಳಿಸ್ಕೊಳ್ತಾ ಇದ್ದೆ, ಏನು ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಅಂತ. ನೋ, ಅಗ್ರಿಕಲ್ಚರು ಮ್ಯಾನುಫ್ಯಾಕ್ಚರಿಂಗ್ ಎರಡೂ ವಲ್ನರೇಬಲ್ ಸ್ಪಾಟ್ಸು ಸರ್ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ. ಎಕಾನಮಿ ಆಲ್ಸೋ. ಈಗ ಅಜಿತ್ ಸರ್, ಇವತ್ತು ವಿಶ್ವ ಬ್ಯಾಂಕು ಅಂಕಿಅಂಶ ಕೊಟ್ಟಿರುವಂಥದ್ದು ಇವತ್ತು 21% ಇವತ್ತು ಏನು ಬಡತನ ರೇಖೆ ಇವತ್ತು 5ಕ್ಕೆ ಇಳಿದೆ ಅಂತ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ವಿಶ್ವ ಬ್ಯಾಂಕ್ ಅವರು. ಇವತ್ತು ಈ ಅವಧಿಯಲ್ಲಿ ಅತಿ ಹೆಚ್ಚು ಜನ ಬಡತನ ರೇಖೆಗಿಂತ ಇವತ್ತು ಕಡಿಮೆ ಇದ್ದಾರೆ ಅಂತ, ಕಡು ಬಡತನದಿಂದ ಅತಿ ಹೆಚ್ಚು ಜನ ಈ ಅವಧಿಯಲ್ಲಿ ಮೇಲೆ ಇದ್ದಾರೆ. ಹೌದು, ಈ ಆರ್ಥಿಕತೆಯಲ್ಲಿ ಇವತ್ತು ಭಾರತದ 5ನೇ ಸ್ಥಾನದಲ್ಲಿ ಇವತ್ತು ಇದ್ದೀವಿ ನಾವು, ಮಿಲಿಟರಿನಲ್ಲಿ ಕೂಡ ಇದ್ದೀವಿ ನಾವು, 4ನೇ ಸ್ಥಾನದಲ್ಲಿ ಇವತ್ತು ಭಾರತ ಸದೃಢ ಆಗಿದೆ. ಇವತ್ತು 1 ಟ್ರಿಲಿಯನ್ ದೇಶವಾಗಲು ಭಾರತ 34 ವರ್ಷ ಬೇಕಾಯಿತು. 2 ಟ್ರಿಲಿಯನ್ ಆಗಬೇಕು ಅಂದರೆ 62-63 ವರ್ಷ ಆಯಿತು. ಕೇವಲ 2 ಟ್ರಿಲಿಯನ್ಗೆ 4 ಟ್ರಿಲಿಯನ್ ಮಾಡಿದ್ದಾರೆ ಅನ್ನೋದು ನಮ್ಮ ಸಾಧನೆ. ಅದು ನರೇಂದ್ರ ಮೋದಿಯವ್ರ ಸಾಧನೆ. ಅದು ಇವತ್ತು ಹೇಳಿದ್ರು, ಇವಾಗ ನಮ್ಮ ಸ್ನೇಹಿತರು ಇವಾಗ ತಾನೆ ಏನು ಇವತ್ತು ಜನ್ಧನ್ ಯೋಜನೆ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಇದು ಉದ್ಯೋಗಗಳನ್ನ ಯುವಕರು ಇವತ್ತು ಮಾಡಬೇಕು ಅಂತ ಸ್ಟಾರ್ಟಪ್ ಇಂಡಿಯಾ ಅಂತ ಮಾಡಿಕೊಟ್ಟು ಲೋನ್ಗಳು ಕೊಡ್ತಾ ಇದ್ದಾರೆ. ಸರ್, ನೀವು ಸಾಧನೆಗಳನ್ನು ಹೇಳೋದಾದ್ರೆ ಒಂದು ಪಟ್ಟಿ ಹೇಳ್ಬೋದು ಸರ್, ಇಲ್ಲ ಅಂತಲ್ಲ, ಅಂಕಿಅಂಶಗಳ ಆಧಾರದ ಮೇಲೆ ಪಟ್ಟಿ ಹೇಳ್ಬೋದು. ನಾನು ಹೇಳಿದ ರೈತರ ಸ್ಥಿತಿಗತಿಯನ್ನು ನರೇಂದ್ರ ಮೋದಿ ಅವರಿಗೆ ಅಂದುಕೊಂಡಂಗೆ ಸುಧಾರಿಸೋದಕ್ಕಾಗಲಿಲ್ಲ. ಸರ್, ಈ ದೇಶದಲ್ಲಿ ಆದಾಯ ದ್ವಿಗುಣ ಮಾಡ್ತೀವಿ, ಅದಾಗಿಲ್ಲ. ಅದು ಅಲ್ಲ, ನೀವು ಫೇಲ್ಯೂರ್ಗಳು ಅಂತ ಕೂಡ ಹೇಳ್ತಾ ಇರೋದು. ಈಗ ರೈತರಿಗೋಸ್ಕರ ಇವತ್ತು ನರೇಂದ್ರ ಮೋದಿಯವರು ಇವತ್ತು ಹಿಂದೆಯಿಂದ ಹಿಡಿದು ಯೂರಿಯಾ ಬೆಲೆ ಇಂದ ಹಿಡಿದು ರೈತರ ಪ್ರತಿಯೊಂದು ಮಾಡ್ತಾ ಇರೋದು ನರೇಂದ್ರ ಮೋದಿ ಸರ್ಕಾರ. ಸರ್, ಎಫರ್ಟ್ ಹಾಕಿಲ್ವಾ? ಹಾಕಿದ್ದಾರೆ, ಮಾಡಿದ್ದಾರೆ, ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದೆರಡು ಕ್ಷೇತ್ರ ಫೇಲ್ಯೂರ್ ಆಗಿದ್ದಾರೆ. ಈಗ ಸ್ವಾಮಿನಾಥನ್ ವರದಿ ನಿಮ್ಗೆ ಅನುಷ್ಠಾನ ಮಾಡಕ್ಕೆ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಇತ್ತು, ನಮ್ಗೆ ಅವಕಾಶ ಕೊಟ್ಟರೆ ಈಗ ಮನೆಗೆ ಇವತ್ತು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಸರ್. ಇವತ್ತು ನೋಡಿ, ಇವತ್ತು ಒಂದು 70 ವರ್ಷ 60 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ, ಈ ದೇಶವನ್ನು ಮಾಡಿದೆ. 11ನೇ ವರ್ಷಕ್ಕೆ ನಾವಿನ್ನೂ ಕಾಲಿಟ್ಟಿದ್ದೀವಿ ನಾವು. ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶವನ್ನು ಕಾಂಗ್ರೆಸ್ ಮಾಡಿದ್ದೇನು, ಇವತ್ತು ಹಿಂದೆ ಮಾಡೋದು ಏನಾಗಿದೆ? ಒಂದೇ ಒಂದು ಅವ್ರು ಮಾಡೋ ಸಾಧನೆ ಅಂತಂದರೆ
ಈ ದೇಶದಲ್ಲಿ ಸುಮಾರು 1-2-3 ಸಾವಿರ ಪ್ರಾಜೆಕ್ಟ್ಗಳಿಗೆ ಇಡೀ ಗಾಂಧಿ ಕುಟುಂಬ ಹೆಸರಿಟ್ರಲ್ಲ, ಅದೇ ಸಾಧನೆ ಅವರು. ರಾಮಮೂರ್ತಿ ಅವರೇ, ಮನಮೋಹನ್ ಸಿಂಗ್ ಅವರು ಪ್ರಥಮ ಬಜೆಟ್ ಮಂಡಿಸಿದಾಗ ದೇಶ ದಿವಾಳಿಯಾಗಿತ್ತು. ಅವತ್ತು 18 ಕೋಟಿ ಅಷ್ಟಿದ್ದ ವಿದ್ಯಾವಂತ ಮಧ್ಯಮದ ಜನಸಂಖ್ಯೆ ಅವರು 2014ರಲ್ಲಿ ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದ 36 ಕೋಟಿ ಆಗಿತ್ತು. 36 ಕೋಟಿ ವಿದ್ಯಾವಂತ ಮಧ್ಯಮ ವರ್ಗ ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ. ಇವತ್ತಾಗಲೇ 40-45 ಕೋಟಿಗೆ ಬಂದಿರ್ಬೋದು. ಮನಮೋಹನ್ ಸಿಂಗ್ ತಂದ ಮೌನ ಕ್ರಾಂತಿಯನ್ನು ನಿರ್ಲಕ್ಷಿಸ್ಬಿಟ್ಟು ನಾವು ಮೋದಿಯವ್ರ ಬಗ್ಗೆ ಮಾತಾಡೋದಲ್ಲ. ಆದರೆ ಮೋದಿಯವರು ಅದರ ಮಹತ್ವವನ್ನು ಅರ್ಥ ಮಾಡ್ಕೊಂಡ್ರು. ಕಾಂಗ್ರೆಸ್ಸಿಗೆ ನಿರ್ಲಕ್ಷ್ಯ ಮಾಡಿದ್ರು ಮನಮೋಹನ್ ಸಿಂಗ್ ಆರ್ತಿ. SM ಕೃಷ್ಣ ಒಬ್ಬರನ್ನ ಬಿಟ್ಟರೆ ಇನ್ಯಾರೂ ಅರ್ಥ ಮಾಡ್ಕೊಂಡಿರಲಿಲ್ಲ. SM ಕೃಷ್ಣ ಅವ್ರು ನಮ್ಮ ಬೆಂಗಳೂರು ಅನ್ನೋ ಒಂದು ಹೊಸ ಪರಿಕಲ್ಪನೆ ತಂದ್ರಲ್ಲ, ಆ ಥರದ ಆಲೋಚನಾ ಕ್ರಮದಲ್ಲಿ ಕಾಂಗ್ರೆಸ್ನಿಗೆ ಇಲ್ಲವೇ ಇಲ್ಲ. ಇವರು ಮತ್ತೆ 1971 ಗರೀಬಿ ಹಠಾವ ಮನಸ್ಥಿತಿಯಲ್ಲಿ ಉಳ್ಕೊಂಡ್ಬಿಟ್ಟು ಗ್ಯಾರಂಟಿ ಸ್ಕೀಮ್ಗಳಿಂದ ಸರ್ಕಾರ ನಡೆಸೋಕೆ ಹೊರಟಿದ್ದಾರೆ ಕಾಂಗ್ರೆಸ್ಸಿಗರು. ಮನಮೋಹನ್ ಸಿಂಗ್ರ ಮೌನ ಕ್ರಾಂತಿಯ ಬುನಾದಿ ಬಾಲ ಹಿಡಿಯವ್ರಿ ರೇಷ್ಮೆ ಸರ್. ಇವತ್ತೇನು ಬಿಜೆಪಿ ಅವರು ನರೇಂದ್ರ ಮೋದಿ ಅಂತಿದಾರಲ್ಲ, ಎಲ್ಲ ಅಟಲ್ ಬಿಹಾರಿ ವಾಜಪೇಯಿ ಕಾಣ್ತಿದ್ದಾರೆ. ಆಮೇಲೆ ರಾಜಕಾರಣ ಗೆದ್ದೆತ್ತಿನ ಬಾಲ ಕಳಂಕ ರಹಿತ ಅಂತಾರಲ್ಲ, ವ್ಯಕ್ತಿಗತವಾಗಿ ಕಳಂಕ ರಹಿತ ಅಂತಾರಲ್ಲ, ತಪ್ಪು ರಾಮಮೂರ್ತಿ ಅವರೇ ಕಳಂಕ ರಹಿತ ಅಂತಾರಲ್ಲ, ವ್ಯಕ್ತಿಗತವಾಗಿ ಮನಮೋಹನ್ ಸಿಂಗ್ ಕಳಂಕ ರಹಿತ. ಇವತ್ತು ಕೂಡ ಪಾರದರ್ಶಕವಾದ ಬದುಕು. ಅವ್ರ 3 ಜನ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರೆ, ಬರೀ ಗಾಂಧಿ ಕುಟುಂಬ ಮಾತ್ರ. ಮನಮೋಹನ್ ಸಿಂಗ್ ಅವರಿಗೆ ನಾವು ಬೆಲೆ ಇವತ್ತು ನೋಡಿ ಸರ್, ಅವ್ರಿಗೆ ಕೊಡ್ಬೇಕಾದ ಬೆಲೆ 2G ಹಗರಣ ಯಾವಾಗ ಆಗಿತ್ತು? ನೀವೆಲ್ಲ ಈಗ ನೋಡಿ ಸರ್, ಇವಾಗ ನಾವು ಹೇಳ್ತಾ ಇರೋದು 2G ಪ್ರಕರಣಗಳು ಯಾವ ಸರ್ಕಾರದಲ್ಲ, ಮೋದಿ ಸರ್ಕಾರದಲ್ಲಿ ಯಾವ ಕಳಂಕ ರಹಿತ ಎಲೆಕ್ಟ್ರಾಲ್ ಬಾಂಡ್ ಹಗರಣ ವಿಶ್ವದ ಅತ್ಯಂತ ಯೂನಿಕ್ ಹಗರಣವನ್ನೇ ಕಾನೂನುಬದ್ಧ ಮಾಡಿದ ಹಗರಣ ರೀ ಅದು. ಇಡೀ ದೇಶದಲ್ಲಿ ಬಿಜೆಪಿ ಅಪೋಸಿಷನ್ ಅದು ಕೂಡ ಫೇಲ್ಯೂರ್ ಅಂತ ಅನ್ಸೋದಿಲ್ಲ. ಒಂದು ಹಗರಣವನ್ನು ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಕ್ಕಾಗ್ಲಿಲ್ಲ. ಇಡೀ ದೇಶದಲ್ಲಿ ಒಂದು ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆ ಇರುವಂತಹ ದೇಶದಲ್ಲಿ ನ್ಯಾಯಾಂಗದ ಮುಂದೆ ದಾಖಲೆಗಳನ್ನ ಇಟ್ಟು ಒಂದು ಹಗರಣವನ್ನು ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗೋದಕ್ಕಾಗ್ಲಿಲ್ಲ ಅನ್ನೋದು ನೋಡಿ ಕರೆಕ್ಟ್. ನೀವು ಹೇಳ್ತಾ ಫೇಲ್ಯೂರ್ ಆಗಿದೆ, ವಿರೋಧ ಪಕ್ಷಗಳು ಫೇಲ್ಯೂರ್ ಆಗಿದೆ. ಈ ದೇಶದಲ್ಲಿ ನೋಟು ರದ್ದು ಮಾಡಿ ಸರ್ಕಾರ ಬದಲಾಗದಲ್ಲಿ ಉಳ್ಕೊಂಡಂತ ಏಕೈಕ ರಾಷ್ಟ್ರ ಯಾವ್ದಾದ್ರು ಇದ್ರೆ ಈ ದೇಶದಲ್ಲಿ ಇದ್ದ ಸಮಯದಲ್ಲಿ ಮೋದಿ ನೋಡಿ ಆ ಮಟ್ಟದಲ್ಲಿ 99% ಕರೆನ್ಸಿಯನ್ನ ರದ್ದು ಮಾಡಿ ಸಾಧಿಸಿದೇನಿಲ್ಲ. ಇನ್ಯಾವುದಾದರೂ ನಾಯಕನ ಅವಧಿಯಲ್ಲಿ ನೋಟ್ ಬ್ಯಾನ್ ಅಂತ ನಿರ್ಧಾರ ಆಗಿದ್ರೆ ಸಿವಿಲ್ ವಾರ್ ಆಗಿಬಿಟ್ರೆ ಕಾಂಗ್ರೆಸ್ ಆತರ ಮಾಡಿದ್ರು ಕೂಡ, ಕಾಂಗ್ರೆಸ್ ಪ್ರಧಾನಮಂತ್ರಿಗಳಿದ್ದಾಗಲೇ ಕೂಡ ಆತರ ಮಾಡಿದ್ರೆ, ಆತರ ದುಸ್ಸಾಹಸ ಮಾಡಿದ್ರೆ ನೀವೆಲ್ಲ ಸಿವಿಲ್ ವಾರ್ ಆಗಿರೋದು, ಸರ್ಕಾರ ಬದಲಾವಣೆ ಆಗಿರೋದು, ಇದು ದುಸ್ಸಾಹಸ. ಆಮೇಲೆ ಅತಿರೇಕದ ವಿಚಿತ್ರ ವಿಲಕ್ಷಣವಾದ ಸಾಹಸ. ಇಡೀ ದೇಶದ ಜನರಿಗೆ ನಾಯಕನ ಬಗ್ಗೆ ಒಂದು ಅನ್ಕ್ವಶ್ಚನೇಬಲ್ ಬಿಲೀಫ್ ಇದ್ದಾಗ ಮಾತ್ರ ಆತ ಹೇಳಿದ್ದನ್ನ ಪ್ರಶ್ನಾತೀತವಾದ ನಂಬಿಕೆ ಮಾಡ್ತಿದ್ದಾನೆ ಅಂದ್ರೆ ಏನೋ ಒಳ್ಳೇದಕ್ಕೆ ಇರುತ್ತೆ ಅನ್ನೋ ನಂಬಿಕೆ ಇದ್ದಾಗ ಮಾತ್ರ. ಅದೇ ರೀತಿ ನಾವು ಕರೆಕ್ಟ್. ನಾವು ಎಲೆಕ್ಟ್ರಲ್ ಬಾಂಡ್ ಏನು ಭ್ರಷ್ಟಾಚಾರವನ್ನ ಹೋರಾಟ ಮಾಡಿದ್ವಿ, ಅವರದನ್ನ ಈಗ ರದ್ದಾಗಿದೆ ಅದು. ಆದ್ರೆ ರಫೇಲ್ ಹಗರಣವನ್ನು ನಾವು ಬಹಿರಂಗ ಮಾಡಕ್ಕಾಗ್ಲಿಲ್ಲ. ಬಿಜೆಪಿ ಕಾರಣದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಮೇಲೆ ಅವರು ಸ್ನೇಹಿತರೆಲ್ಲ ಓಡೋದ್ರಲ್ಲ, ಬಿಜೆಪಿಯ ನಾಯಕರುಗಳ ಸ್ನೇಹಿತರು ಮೆಹುಲ್ ಚೋಕ್ಸಿ, ನೀರವ್ ಮೋದಿ, ನರೇಂದ್ರ ಮೋದಿ, ಅಂತವೆಲ್ಲ ನಾವು ಬಿಜೆಪಿ ನಾಳೆ ಬಿಜೆಪಿ ಸೇರ್ಬೋದು, ಅವರು ನಾಳೆ ಬಿಜೆಪಿ ಸೇರ್ಬೋದು ಬಂದು, ನನಗೆ ಚಿಂತೆ ಇಲ್ಲ. ಆದ್ರೆ ನಾನೇನಿದೆ ಇದೆಲ್ಲಾ ಪ್ರಕರಣಗಳನ್ನ ನಾವು ಹೋರಾಟ ಮಾಡ್ಕೊಂಡು ಜನರಿಗೆ ಮುಟ್ಟಿಸ್ತಾ ಇದೀವಿ. ಅದಕ್ಕೆ 3.0ದಲ್ಲಿ ಮೋದಿ ಮುಗ್ಗರಿಸಿದ್ದು 400 ಅಬ್ಕಿ ಬಾರ್ 400 ಪಾರ್ ಬಂದು 240 ಬಂದಿದ್ದು ಅದಕ್ಕೋಸ್ಕರ ನಮ್ಮ ಹೋರಾಟ ನೋಡಿ. ಬೋಫೋರ್ಸ್ ಹಗರಣದಲ್ಲಾಗದಂತೆ, 2G ಅಲ್ಲಾದಂತೆ, ಕಾಮನ್ವೆಲ್ತ್ ಗೇಮ್ ಹಗರಣ ಕೋಲ್ ಹಗರಣ ಇದೆಲ್ಲ ನಾಗಪುರದ ಕಟ್ಟುಕತೆ ಅಷ್ಟೇ, ಯಾವ ಹಗರಣ ಇಲ್ಲ. ರಫೇಲ್ ಹಗರಣವನ್ನ ಜಯಿಸುವಂತಹ ಸರ್ಕಾರ, ಎಲೆಕ್ಟ್ರಲ್ ಬಾಂಡ್ ಹಗರಣವನ್ನ ಜಯಿಸಿಕೊಂಡ ಬಿಜೆಪಿ ಸರ್ಕಾರ ಇದಿದೆ. ಆದರೆ ಕಾಲ ಹಿಂಗೆ ಇರೋದಿಲ್ಲ. ಈ ಸ್ವಾಯತ್ತ ಸಂಸ್ಥೆಗಳು ಬಿಡುಗಡೆ ಆಗ್ತವೆ, ಸ್ವಾಯತ್ತ ಸಂಸ್ಥೆಗಳು ಸ್ವಾಯತ್ತ ಬರ್ತವೆ, ತನಿಖೆ ಮಾಡ್ತವೆ,
ನೋಡಿ ಇತಿಹಾಸದಲ್ಲಿ ಸಿಬಿಐ ಇಡಿ ಐಟಿ ಬಿಟ್ಬಿಡ್ರಿ, ಸುಪ್ರೀಂ ಕೋರ್ಟ್ ಮುಂದೆ ದಾಖಲೆಗಳನ್ನು ಕೊಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ನ 4 ಜಡ್ಜ್ಗಳು ರಸ್ತೆ ಮೇಲೆ ಬಂದು ಕೂತ್ಕೊಂಡು ಡೆಮಾಕ್ರಸಿ ಇನ್ ಡೇಂಜರ್ ಅಂದ್ರು. ಆ ತರ ಪರಿಸ್ಥಿತಿ ದೇಶದಲ್ಲಿದೆ. ಈ ದೇಶದಲ್ಲಿ ಅಜಿತ್ ಅವರೇ, ಮೋದಿ ಪ್ರಧಾನಮಂತ್ರಿ ಆದ ಮೇಲೆ 4 ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಡೆಮಾಕ್ರಸಿ ಇನ್ ಡೇಂಜರ್ ಅಂದ್ರು. ಆಯ್ತು. ಮಧ್ಯರಾತ್ರಿಯಲ್ಲಿ ಸಿಬಿಐ ಡೈರೆಕ್ಟರ್ ಎತ್ತಂಗಡಿ ಮಾಡಿದ್ರು. ನೀವು ದೊಡ್ಡ ದೊಡ್ಡ ಪಕ್ಷಗಳ ಇದು ವ್ಯವಸ್ಥೆ, ಇದು ವ್ಯವಸ್ಥೆ. ಆದರೆ ಬದಲಾವಣೆ ಆಗುತ್ತೆ. ಸಣ್ಣ ಪಕ್ಷ ಕಳೆದೋಗ್ಬಾರ್ದು. ಬದಲಾವಣೆ ಆಗುತ್ತೆ, ದೇಶ ಬದಲಾವಣೆ ಅಶ್ವಿನ್ ಆಗುತ್ತೆ. ಗೌಡ್ರೆ, ಒಂದ್ ನಿಮಿಷ. ವಿರೋಧ ಪಕ್ಷ ಸರ್, ನಿಮ್ಮ ಮಿತ್ರ ಪಕ್ಷದವರಿದ್ದಾರೆ. ರಾಮು ಸರ್, ಸರ್, ನಿಮ್ಮ ಮಿತ್ರ ಪಕ್ಷಕ್ಕೊಂದು ಅವಕಾಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.